ನೋಡಿ, ಮಾನವ ಕುಲದ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಕೃತ್ಯಗಳನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿನವರೆಗೆ ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಧೈರ್ಯ ಇರಲಿಲ್ಲ ಆಚೆ ಬಂದು ಹೇಳಲಿಕ್ಕೆ. ಈಗ ನಾನು ಅಲ್ಲಿ ಹಾಸನ ಉಸ್ತುವಾರಿ ಆದ ಮೇಲೆ ಅವರಲ್ಲಿ ಧೈರ್ಯ ತುಂಬಿದೆ. ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲ ಬದುಕ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಯಾರೇ ದೌರ್ಜನ್ಯ ಮಾಡಲಿ, ಯಾರೇ ಅನ್ಯಾಯ ಮಾಡಲಿ, ನೀವು ಸರ್ವ ಸ್ವತಂತ್ರರಿದ್ದೀರಿ. ನೀವು ಹೇಳಿದಾಗ ನೀವು ಬಂದು ಏನು ನಿಮ್ಮ ಮೇಲೆ ದೌರ್ಜನ್ಯಗಳಾಗಿದ್ದಾವೆ ಹೇಳಿದಾಗ ನಿಮಗೆ ರಕ್ಷಣೆನೂ ಕೊಡ್ತೇವೆ. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ನಾವು ಕಾನೂನನ್ವಯ ಶಿಕ್ಷೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ಧೈರ್ಯ ತುಂಬಿದ ಹಿನ್ನೆಲೆಯಲ್ಲಿ ಸಂತ್ರಸ್ತರು ಒಬ್ಬೊಬ್ಬರು ಬಂದು ಈಗ ಅದೆಲ್ಲ ಹೇಳ್ತೀವಿ. ಇದು ನೆನೆ ಮನೆ ನಡೆದಿರೋವಲ್ಲ, ಬಹಳಷ್ಟು ವರ್ಷಗಳಿಂದ ನಿರಂತರ ನಡ್ಕೊಂಡು ಬಂದಿರೋದು ನಿರಂತರವಾಗಿ. ಆದರೆ ಅವರಿಗೆ ಸಂತ್ರಸ್ತರಿಗೆ ಧೈರ್ಯ ಇರಲಿಲ್ಲ, ಗೊತ್ತಾಯ್ತಾ? ಅದರಿಂದ ಈಗ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ. ಮುಂದೆ ಬರ್ತಾರೆ, ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ. 377 ಇದೆ, 377 ಇದೆ. ಕಾನೂನಾತ್ಮಕವಾಗಿ ಏನ್ ಕ್ರಿಯೆ ನಡೀಬೇಕೋ ನಡೆಯುತ್ತೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ, ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ನಾವು ಈ ವಿಚಾರದಲ್ಲಿ SITಗಳು ಇದ್ದಾವೆ, ಮತ್ತೆ ಕ್ರಿಮಿನಲ್ ಕೇಸ್ಗಳು. ಈಗ ಕ್ರಿಮಿನಲ್ ಕೇಸು ಹೊಳೆನರಸೀಪುರದಲ್ಲಿ ಸ್ಟೇಷನ್ನಲ್ಲಿ ಬುಕ್ ಆಗಿರ್ತಕ್ಕಂಥದ್ದು. ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ. ಮತ್ತೆ ಸರ್ಕಾರದಿಂದ ಆಗಲಿ, SIT ಮೇಲಾಗಲಿ, ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ನಾವು ಮಾಡೋದಿಲ್ಲ. ಅವರು ಸರ್ವ ಸ್ವತಂತ್ರ ಇದ್ದಾರೆ. ಕಾನೂನನ್ವಯ ಅವರು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅಲ್ಲ, ಇದಕ್ಕೆ ನಾನೇನು ಪ್ರತಿಕ್ರಿಯೆ ಕೊಡಬೇಕು? ಇದಕ್ಕೆ ಬಹಳ ದುರದೃಷ್ಟಕರ. ಇಳಿ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ.